ಓಂ ನಮಃ ಶಿವಾಯ. ಸ್ವಾಮಿ ಕುಲಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಆಗುವ ಪ್ರಯೋಜನ ಮತ್ತು ಅದರ ಸರಿಯಾದ ಕ್ರಮದ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಬರೆದುಕೊಳ್ಳಿಸಿ, ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಆಚೆ ಆಗುವುದು ಉತ್ತರ ಕೂಡ, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹೆಣ್ಣು ಮಕ್ಕಳಿಗೆ ರಾಹು ದೋಷ ಇದ್ದರೆ ಈ ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ರಾಹು ದೋಷ ನಿವಾರಣೆ ಆಗುವುದು. ದೃಷ್ಟಿದೋಷವಿದ್ದರೆ ಆರೋಗ್ಯದಲ್ಲಿ ತೊಂದರೆ ಕಾಡುತ್ತಿದ್ದರೆ ಈ ದೀಪ ಹಚ್ಚುವುದರಿಂದ ಪರಿಹಾರವಾಗುತ್ತೆ. ಯಾವ ಕೆಲಸಗಳು ಮಾಡಲು ಮನಸ್ಸಿಲ್ಲದಿದ್ದರೂ ದೀಪ ಹಚ್ಚುವುದರಿಂದ ನೆಮ್ಮದಿ, ಮನಸ್ಸಿಗೆ ಶಾಂತಿ ದೊರಕುವುದು. ಹೆಣ್ಣು ಮಕ್ಕಳಿಗೆ ಮದುವೆ ತಡವಾಗ್ತಾ ಇದ್ದರೆ ಅಥವಾ ಮದುವೆಗೆ ಬೇರೆಯವರಿಂದ ತೊಂದರೆಗಳು ಉಂಟಾಗ್ತಾ ಇದ್ದರೆ ನಿಂಬೆಹಣ್ಣಿನ ದೀಪ ಹಚ್ಚುವುದರಿಂದ ಶುಭ ಫಲ ಸಿಗುವಂಥದ್ದು. ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಕಿತ್ತಾಟ, ವೈಮನಸ್ಸು, ಇನ್ನೂ ಅನೇಕ ಸಮಸ್ಯೆಗಳು ಉಂಟಾದಲ್ಲಿ ದಂಪತಿಯರು ಜೊತೆಯಲ್ಲೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಬೆಳಗಿನ 8:30ರಿಂದ 10ರವರೆಗೆ ಮತ್ತು ಸಂಜೆ 4:20ರಿಂದ 5:40 ಗಂಟೆವರೆಗೆ ಹಚ್ಚುವುದು ಉತ್ತಮ. ಹಾಗೂ ಒಂದೇ ದಿನ ಒಂದೇ ಮನೆಯ ಇಬ್ಬರು ಹೆಣ್ಣು ಮಕ್ಕಳು ಈ ದೀಪವನ್ನು ಹಚ್ಚಬಾರದು. ಹಾಗೂ ನಿಂಬೆಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರದು, ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು. ಅದು ಕೂಡ ಚಾಮುಂಡೇಶ್ವರಿ ಅಮ್ಮನಿಗೆ, ದುರ್ಗಾ ಪರಮೇಶ್ವರಿ ಅಮ್ಮನಿಗೆ, ಹಾಗೆ ಅನ್ನಮ್ಮ ತಾಯಿಗೆ ಹಚ್ಚೋದು. ಹಾಗೆ ಲಕ್ಷ್ಮಿ ಹಾಗೂ ಸರಸ್ವತಿಗೆ ಅಪ್ಪಿತಪ್ಪಿಯೂ ಹಚ್ಚಲಿಕ್ಕೆ ಹೋಗಬೇಡಿ, ಮನೆಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ. ಹಾಗೆಯೇ ನೀವು ಯಾವುದೇ ಸಾಲ ಮಾಡದೆ ಎಣ್ಣೆ ನಿಂಬೆಹಣ್ಣು ಬೆಂಕಿ ಪೊಟ್ಟನ್ನು ತರುವಂಥದ್ದು, ಸಾಲ ಮಾಡಿ ತಂದರೆ ಅದರ ಪ್ರಯೋಜನ ಏನೂ ದಕ್ಕೋದಿಲ್ಲ. ಹಾಗೆ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಮಾತ್ರ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಹಾಗೆಯೇ ಈ ಒಂದು ದೀಪವನ್ನು ಮನೆಯಲ್ಲೇ ಹಚ್ಚಬಾರ್ದು ಅಂತ ಹೇಳ್ತಾ ಇದ್ದೇನೆ. ಮತ್ತು ಒಂದು ನಿಂಬೆಹಣ್ಣಿನ 2 ಹೋಳು, ಒಂದು ನಿಂಬೆಹಣ್ಣು 2 ಹೋಳು ಮಾಡಿ ಹಚ್ಚಿದರೆ ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ದೂರವಾಗುತ್ತೆ ಇದ್ದರೆ. ಹಾಗೆ 3 ನಿಂಬೆಹಣ್ಣನ್ನು ಅಂದರೆ 6 ಹೋಳನ್ನು ಹಚ್ಚಿದರೆ ಗಂಡ ಹೆಂಡತಿಯಲ್ಲಿ ಸಂಬಂಧ ಜಗಳ ಆಗ್ತಾ ಇದ್ರೆ ಅದು ಸರಿಯಾಗುವಂಥದ್ದು, ಮತ್ತು ಶೀಘ್ರದಲ್ಲಿ ಮದುವೆ ಆಗುವಂಥದ್ದು, ಮತ್ತು ಸಂಸಾರದಲ್ಲಿ ಒಂದು ಏನಾದರೂ ಸಮಸ್ಯೆ ಇದ್ದರೆ ಅದು ದೂರವಾಗುವಂಥದ್ದು ಅಂತ ಇದೆ ಆಗುವಂಥದ್ದು. ಹಾಗೆ 5 ನಿಂಬೆಹಣ್ಣನ್ನು ಅಂದರೆ 10 ಹೋಳನ್ನು ದೀಪವನ್ನು ಹಚ್ಚಿದರೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಆಡಳಿತ ಒಂದು ನಡೆಸುವಂಥವರಿಗೆ ಒಳ್ಳೆಯದಾಗುವಂಥದ್ದು, ಕೆಲಸದಲ್ಲಿ ಬಡ್ತಿ ಸಿಗುವಂಥ ಒಂದು ಅವಕಾಶಗಳು ಜಾಸ್ತಿ ಆಗುವಂಥದ್ದು. ಮತ್ತು 7 ನಿಂಬೆಹಣ್ಣಿನ 14 ಹೋಳನ್ನು ಹಚ್ಚಿದರೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು, ಪ್ರಗತಿ ಆಗುವಂಥದ್ದು. ಹಾಗೆಯೇ 9 ನಿಂಬೆಹಣ್ಣಿನ 18 ಹೋಳನ್ನು ದೀಪವನ್ನು ಹಚ್ಚಿದರೆ ಸಂತಾನ ಪ್ರಾಪ್ತಿ, ಮಕ್ಕಳ ಸಮಸ್ಯೆ, ಯಾರಿಗಾದರೂ ಮಕ್ಕಳ ಒಂದು ಭಾಗ್ಯ ಇಲ್ದಿದ್ರೆ ಆ ಸಂತಾನ ಆಗುವಂಥದ್ದು, ಮತ್ತು ಕುಜದೋಷ ನಿವಾರಣೆ ಆಗುವಂಥದ್ದು ಎಲ್ಲ ಆಗುವಂಥದ್ದು. ಹಾಗೆಯೇ 2 ನಿಂಬೆಹಣ್ಣಿನ 4 ಹೋಳನ್ನು ನೀವೇನಾದರೂ ಹಚ್ಚಿದರೆ ಗುಪ್ತ ಶತ್ರುಗಳಂದರೆ ಯಾರಾದರೂ ನಿಮಗೆ ಮಾಟ ಮಂತ್ರ ಎಲ್ಲ ಮಾಡ್ತಾ ಇದ್ದರೆ ಅದೆಲ್ಲ ದೂರವಾಗುವಂಥದ್ದು. ಹಾಗೆಯೇ ಯಾರಾದರೂ ಶತ್ರುಗಳು ಇದ್ದರೆ ನಿಮಗೆ ಗೊತ್ತಿಲ್ಲದೆ ಅವರೆಲ್ಲ ಅದೊಂದು ಆ ಶತ್ರುಗಳ ನಿವಾರಣೆ ಆಗುವಂಥದ್ದು. ಮತ್ತು ಏನಾದರೂ ರುಚಿನ ಇದ್ದರೆ ಅದು ದೂರವಾಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ದೂರವಾಗುವಂಥದ್ದು. ಹಾಗೆ 4 ನಿಂಬೆಹಣ್ಣಿನ 8 ಹೋಳನ್ನು ದೀಪವನ್ನು ಹಚ್ಚಿದರೆ ಗ್ರಹ ಬಾಧೆ, ನಿರುದ್ಯೋಗ ಸಮಸ್ಯೆ ದೂರವಾಗುವಂಥದ್ದು. ಹಾಗೆಯೇ 6 ನಿಂಬೆಹಣ್ಣಿನ 12 ಹೋಳನ್ನು ಹಚ್ಚಿದರೆ ದೀಪ ಹಚ್ಚಿದರೆ ಜ್ಞಾನ ವೃದ್ಧಿ ಆಗುವಂಥದ್ದು, ಸಮಾಜದಲ್ಲಿ ಗೌರವ, ಒಂದು ಹೆಸರು ಬರುವಂಥದ್ದು, ಕೀರ್ತಿ ಬರುವಂಥದ್ದು, ಇದೆಲ್ಲ ಆಗುವಂಥದ್ದು. ಆದರೆ ದಯವಿಟ್ಟು ಇದನ್ನು ಹೆಣ್ಣು ಮಕ್ಕಳು ಮಾಡುವಂಥದ್ದು. ಆದರೆ ಒಂದೇ ಮನೆ 2 ಹೆಣ್ಣು ಮಕ್ಕಳು ಮಾಡಬೇಡಿ, ಒಟ್ಟೊಟ್ಟಿಗೆ ಮಾಡಬೇಡಿ. ಇದನ್ನು ಗಂಡ ಹೆಂಡತಿಯರು ಹಚ್ಚಿದರೆ ಒಳ್ಳೆಯದು. ಅದು ಕೂಡ ಕರೆಕ್ಟ್ ಟೈಮಲ್ಲಿ ನಾನು ಈಗಾಗಲೇ ಹೇಳಿದೆ, ಬೆಳಿಗ್ಗೆ ಮತ್ತು ಸಂಜೆ ಯಾವ ಟೈಮಲ್ಲಿ ಹಚ್ಚಬೇಕು. ಅದೇ ಮನೆಯಲ್ಲಿ ಅಪ್ಪಿತಪ್ಪಿಯೂ ಹಚ್ಚಬೇಡಿ. ಮತ್ತು ನೀವು ನಿಂಬೆಹಣ್ಣು, ಎಣ್ಣೆ ಇದು ಎಲ್ಲ ನಿಮ್ಮ ಒಂದು ಹಣಕಾಸು ಅಂದರೆ ಹಣದಲ್ಲಿ ಅದನ್ನು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಹಚ್ಚುವಂಥದ್ದು. ಅದು ಕೂಡ ಲಕ್ಷ್ಮಿ ಮತ್ತು ಸರಸ್ವತಿಗೆ ಹಚ್ಚಲಿಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ಇನ್ನು ಬಾಕಿ ಚಾಮುಂಡೇಶ್ವರಿ ಅಮ್ಮನಿಗೆ ಅದನ್ನೇ ಪದೇ ಹೇಳ್ತಾ ಇದ್ದೀನಿ, ಚಾಮುಂಡೇಶ್ವರಿ ಅನ್ನಮ್ಮ ಅಮ್ಮನಿಗೆ ಮತ್ತು ದುರ್ಗೆಗೆ ಅದನ್ನು ಹಚ್ಚುವಂಥದ್ದು. ಅದೇ ದೇವಸ್ಥಾನಕ್ಕೆ ಹೋಗುವ ಅಂದರೆ ಈ ಎಲ್ಲ ಒಂದು ಪರಿಹಾರವನ್ನು ಮಾಡುವುದರಿಂದ 6 ತಿಂಗಳ ಒಳಗೆ ನಿಮಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ದೊರಕುವಂಥದ್ದು. ನಿಮ್ಮ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳು, ನಾನು ಯಾವುದಕ್ಕೆ ಎಷ್ಟು ದೀಪ ಹಚ್ಚಬೇಕು ಅಂತ ಹೇಳಿದ್ದೇನೆ ಅದನ್ನು ಹಚ್ತಾ ಬಂದರೆ ಖಂಡಿತವಾಗ್ಲೂ 6 ತಿಂಗಳ ಒಳಗಡೆ ನಿಮಗೆ ಒಳ್ಳೆಯ ಒಂದು ಫಲ ಸಿಗುವಂಥದ್ದು ಅಂತಲೇ ಹೇಳಬಹುದು. ಆದರೆ ದಯವಿಟ್ಟು ಮನೆಯಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ, ಪದೇ ಹೇಳ್ತಾ ಇದ್ದೇನೆ.
ಶ್ರದ್ಧಾ ಭಕ್ತಿಯಿಂದ ಶುದ್ಧಾಚಾರದಿಂದ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.